ಅದು ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರು ಕೂಡ ಡಾಲಿ ಧನಂಜಯ ಅವರು ಇವತ್ತು ನಮ್ಮ ಚಾಲುಕ್ಯ ಉತ್ಸವಕ್ಕೆ, ಅದು ವಿಶೇಷವಾಗಿ ಈ ಒಂದು ಕೊನೆಯ ಸಮಾರೋಪ ಸಮಾರಂಭ ಇವತ್ತು ಐಹೊಳೆಯಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮಕ್ಕೆ ಅವರು, ನಾನು ವಿಶೇಷವಾಗಿ ಅವರಿಗೆ ಬರಲೇಬೇಕು ಅಂತ ಆಹ್ವಾನವನ್ನು ಕೊಟ್ಟಾಗ ಅವರ ಶೂಟಿಂಗ್ ಅನ್ನು ನಿಲ್ಲಿಸಿ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಆಗೋದಕ್ಕೆ ಬಂದಿದ್ದಾರೆ. ಅವರಿಗೆ ಜೋರಾದ ಒಂದು ಚಪ್ಪಾಳೆ. ಇದು ಉತ್ತರ ಕರ್ನಾಟಕ ಆವಾಜ್ ಅಲ್ಲಿದು. ಸ್ವಲ್ಪ ಸಿಟಿ ಕೇಕಿ ಬಂದಾಗ ನಮ್ಮ ಆವಾಜ್ ಗೊತ್ತಾಗುತ್ತೆ. ಹೆಂಗಪ್ಪ, ಉತ್ತರ ಕರ್ನಾಟಕ ಅಂದ್ರೆ ಕೇಕಿ ಬಂದಾಗ ಅದು ಮಜಾ. ಇವತ್ತು ಈ ಒಂದು ವೇದಿಕೆಯಲ್ಲಿ ನಾನು ಒಂದನ್ನು ಇವತ್ತು ಘೋಷಣೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇದೀಗ ತಾನೇ ನಮ್ಮ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಮ್ಮ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಸಮಾರಂಭವನ್ನು ಆಯೋಜನೆ ಮಾಡಿ ಕಳೆದ 2 ದಿವಸ ಬದಾಮಿ ಪಟ್ಟದಕಲ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋದಷ್ಟೇ ಅಲ್ಲ, ಈ ಒಂದು ಉತ್ಸವಕ್ಕೆ ಸುಮಾರು ಅನುದಾನವನ್ನ 4 ಕೋಟಿ ಅನುದಾನವನ್ನ ಇವತ್ತು ಕೊಡದ ಮುಖಾಂತರ ಈ ಉತ್ಸವವನ್ನ ಅದ್ದೂರಿಯಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ನಮ್ಮ ಡಾಲಿ ಧನಂಜಯ ಅವರು ಒಂದು ವಿಷಯವನ್ನು ಹೇಳಿದರು. ಇಲ್ಲಿಯ ಪರಂಪರೆಯ ಬಗ್ಗೆ, ಇಲ್ಲಿಯ ಇತಿಹಾಸ ಬಗ್ಗೆ ಮತ್ತು ವಿಶೇಷವಾಗಿ ದಕ್ಷಿಣ ಪಥೇಶ್ವರ ಅನಿಸಿಕೊಂಡಿರುವಂತಹ ಇಮ್ಮಡಿ ಪುಲಕೇಶಿ ಅವರ ಬಗ್ಗೆ, ಇವತ್ತು ಅವರ ಶಿಲಾನ್ಯಾಸದ ಬಗ್ಗೆ ಕೂಡ ಅವರೊಂದು ಡೈಲಾಗ್ ಅನ್ನು ಹೊಡೆದರು. ಅವರ ಒಂದು ಕನಸಿದೆ, ಏನು ದಕ್ಷಿಣ ಪಥೇಶ್ವರ ಅನಿಸಿಕೊಂಡಿರುವಂತಹ ಇಮ್ಮಡಿ ಪುಲಕೇಶಿ ಅವರ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಏನು ಕನಸನ್ನು ಕಂಡಿದ್ದಾರೆ. ಅದನ್ನ ನಾನೇ ನನ್ನ SRK ಪ್ರೊಡಕ್ಷನ್ ಯಂತ್ರ ಇವತ್ತು ಇಮ್ಮಡಿ ಪುಲಕೇಶಿ ಅವರನ್ನ ಇವತ್ತು ನಾವು ಮಾಡೋದಕ್ಕೆ ತಯಾರಿಯನ್ನು ಮಾಡ್ತೀವಿ. ಯಾಕಂದ್ರೆ ನನಗೂ ಕೂಡ ಬಹುದಿನದ ಕನಸಿತ್ತು. ಯಾಕಂದ್ರೆ ಇಮ್ಮಡಿ ಪುಲಕೇಶಿ ಅವರನ್ನ ಇತಿಹಾಸದಲ್ಲಿ ಎಲ್ಲೋ ಮರೆಮಾಚುವಂತ ಕೆಲಸ ಆಗ್ತಾ ಇದೆ. ಅದಕ್ಕೆ ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ, ನಮ್ಮ ತಾಯಿಗೆ ಹರಕು ಸೀರೆಯನ್ನು ಉಡಿಸಿ ಬೇರೆ ರಾಜ್ಯದ ತಾಯಿಯರಿಗೆ ಚಲೋ ಸೀರೆಯನ್ನು ಉಡಿಸುವಂತ ಕೆಲಸ ಮಾಡೋದು ಬೇಡ. ನಮ್ಮ ತಾಯಿಗೆ ಒಳ್ಳೆ ಸೀರೆಯನ್ನು ಉಡಿಸುವಂತ ಕೆಲಸ ಮಾಡಬೇಕಂದ್ರೆ ನಮ್ಮ ರಾಜ್ಯದ, ನಮ್ಮ ನಾಡಿನ, ಅದು ಉತ್ತರ ಕರ್ನಾಟಕದ ದಕ್ಷಿಣ ಪಥೇಶ್ವರ ಅನಿಸಿಕೊಂಡಿರುವಂತಹ ಇಮ್ಮಡಿ ಪುಲಕೇಶಿ ಅವರ ಒಂದು ಚಿತ್ರವನ್ನ ನಾವು ತೆಗೆತೀವಿ. ಅದಕ್ಕೆ ಸಹಕಾರವಾಗಿ ನಮ್ಮ ಭೀಮಸೇನ್ ಚಿಮ್ಮನಕಟ್ಟಿ ಅವರು ನನ್ನ ಜೊತೆಗೆ ಇರ್ತಾರೆ ಅನ್ನೊಂದು ವಿಶ್ವಾಸದ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಮಾಡೋಣಲ್ಲಪ್ಪ, ನಮ್ಮ ಡಾಲಿ ಧನಂಜಯ ಅವರೇ ಇಮ್ಮಡಿ ಪುಲಕೇಶಿ ಆಗಿ ಅವರು ನಾಯಕ ನಟವನ್ನ ಮಾಡಬೇಕು. ಅದಕ್ಕೆ ಜೋರಾದ ಚಪ್ಪಾಳೆ ಈ ರೀತಿ ಬಂದ್ರೆ ನಡೆಯಲ್ಲಪ್ಪ ನಿಮಗೆ. ಇನ್ನಿದ್ದವರು ನಿದ್ದೆ ಮಾಡಕತ್ತಿರಪ್ಪ, ಸ್ವಲ್ಪ ಜೋರಾಗಿ. ನಾವು ಚಾಲುಕ್ಯರ ನಾಡಿನಲ್ಲಿ ಜನಿಸಿದಂಥವ್ರು, ನಾವೇ ಈ ಒಂದು ಸಿನಿಮಾವನ್ನ ಮಾಡಿದ್ರೆ ನಿಜವಾಗಲೂ ಅದಕ್ಕೆ ಒಂದು ಒಳ್ಳೆಯ ಒಂದು ಹೆಮ್ಮೆ ಮತ್ತು ಗೌರವ ಬರೋದಕ್ಕೆ ಸಾಧ್ಯ. ಅದಕ್ಕೆ ನಾನು ಈಗಾಗಲೇ ಮೊನ್ನೆ ತಾನೇ ನಮ್ಮ ತಂದೆಯವರ ಶ್ರೀ SR ಕಾಶ್ಯಪ್ನವರ ಪ್ರೊಡಕ್ಷನ್ ಅಂತೇಳಿ ನಾನು ಮೊನ್ನೆ ತಾನೇ ರಿಜಿಸ್ಟರ್ಡ್ ಮಾಡಿದ್ದೀನಿ. ಮೊದಲನೇ ಪಿಕ್ಚರ್ ನಮ್ಮ ಡಾಲಿ ಧನಂಜಯ್, ಅದು ಇಮ್ಮಡಿ ಪುಲಕೇಶಿ ಆಗಿರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸನ್ಮಾನ್ಯ ಬದಾಮಿ ಶಾಸಕರಾದಂತಹ ಸೋದರಾದಂತಹ ಚಿಮ್ಮನಕಟ್ಟಿ ಅವರು 2 ಮಾತನ್ನು ಮಾತಾಡಬೇಕು.